ನಾಳೆ ಬಿಡುಗಡೆ ಆಗಬೇಕಿದ್ದಂತಹ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ರಿಲೀಸ್ ಆಗ್ತಾ ಇಲ್ಲ. ಕಾರಣಾಂತರಗಳಿಂದ ಮುಂದೂಡಿಕೆ ಮಾಡಿದ್ದೀವಿ ಅಂತ ಈಗಾಗಲೇ ಚಿತ್ರತಂಡ ಕೂಡ ಅಭಿಮಾನಿಗಳಿಗೆ ಸುದ್ದಿಯನ್ನು ಮುಟ್ಟಿಸಿದೆ. ಅದೊಂದು ಕಡೆ ಬೇಸರ, ಮತ್ತೊಂದು ಕಡೆ ಆ ಸಾಂಗ್ ರಿಲೀಸ್ ಆಗ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಟ ಮತ್ತೆ ಜೈಲು ಸೇರ್ತಿದ್ದಾರಲ್ಲ ಅನ್ನೋ ಆ ಒಂದು ಬೇಸರ ಇದೆಯಲ್ಲ, ಇದು ದರ್ಶನ್ ಅಭಿಮಾನಿಗಳನ್ನ ಹೆಚ್ಚಾಗಿ ಕಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ಸೇರಿದಂತೆ 5 ಆರೋಪಿಗಳಿದ್ದಾರೆ. ಈಗಾಗಲೇ ಅವರೆಲ್ಲರನ್ನ ಕೂಡ ಕರೆದೊಯ್ಯೋದಕ್ಕೆ ವಾಹನ ಕೂಡ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ನಿವಾಸಕ್ಕೆ 5 ಆರೋಪಿಗಳನ್ನ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಕರೆದೊಯ್ತಾರೆ. 5 ಆರೋಪಿಗಳಿರೋದ್ರಿಂದ ಈ ಒಂದು ವಾಹನದಲ್ಲಿ, ಪೊಲೀಸ್ ವಾಹನದಲ್ಲಿ 5 ಆರೋಪಿಗಳನ್ನು ಕೂಡ ಕರೆದೊಯ್ಯಲಾಗುತ್ತೆ. ಮೆಡಿಕಲ್ ಚೆಕಪ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತು. ಅದಾದಮೇಲೆ ಒಂದಾದ್ಮೇಲೆ ಒಂದಕ್ಕೆ ಅವರು ಪರ್ಮಿಷನ್ ಅನ್ನು ತಗೊಂಡ್ರು. ಶೂಟಿಂಗ್ ನಿಮಿತ್ತವಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಪರ್ಮಿಷನ್ ತಗೊಂಡ್ರು. ಷರತ್ತುಬದ್ಧ ಪರ್ಮಿಷನ್ ಸಿಕ್ಕಿ ಶೂಟಿಂಗನ್ನು ಮುಗಿಸ್ಕೊಂಡು ವಾಪಸ್ ಆದರು. ಓಡಾಡ್ಕೊಂಡಿದ್ರು ಆರಾಮಾಗಿ. ಆದರೆ ಎಲ್ಲೋ ಒಂದು ಕಡೆ ಅವರು ಈ ರೀತಿಯಾಗಿ ಓಡಾಡ್ಕೊಂಡಿದ್ದು, ಅದರ ಜೊತೆಗೆ ಮತ್ತೊಂದು ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂದರೆ, ನಟ ಚಿಕ್ಕಣ್ಣ ಇರಬಹುದು. ನಟ ಚಿಕ್ಕಣ್ಣ ಈ ಪ್ರಕರಣದಲ್ಲಿ ಸಾಕ್ಷಿ. ಅವರ ಜೊತೆಗೆ ಸಿನಿಮಾ ನೋಡಿದ್ದು ಕೂಡ ಇಲ್ಲಿ ದರ್ಶನ್ಗೆ ಎಲ್ಲೋ ಒಂದು ಕಡೆ ಪೆಟ್ಟು ಕೊಡ್ತಾ ಅನ್ನೋ ಅನುಮಾನ ಇದೆ. ಸಾಕ್ಷಿಯ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಅಂದ್ರೆ ಇವರ ವರ್ತನೆ ನಿಜಕ್ಕೂ ಕೂಡ ಕೋರ್ಟ್ಗೆ ಕೋಪ ತರಿಸಿದೆ. ಅದರ ಜೊತೆಗೆ ದರ್ಶನ್ಗೆ ಇದ್ದಂತಹ ಪ್ರಭಾವ ಇರಬಹುದು, ಜೈಲಿನಲ್ಲಿ ಅವರು ನಡ್ಕೊಂಡಂತಹ ರೀತಿ ಇರಬಹುದು, ರಾಜಾತಿಥ್ಯ ಇರಬಹುದು, ಇದೆಲ್ಲವೂ ಕೂಡ ಈ ಹಿಂದೆಯೂ ಕೂಡ ದರ್ಶನ್ ಜೈಲಿಗೆ ಹೋಗಿ ಬಂದಿದ್ರು. ಹಾಗಾಗಿ ಅವರಿಗೆ ಅಪರಾಧದ ಹಿನ್ನೆಲೆಯೂ ಕೂಡ ಇದೆ ಅನ್ನೋದನ್ನ ಕೋರ್ಟ್ ಪರಿಗಣಿಸಿದೆ. ಒಂದೊಂದು ಮಾಹಿತಿಯನ್ನ ಕೂಡ ಎಳೆಯಾಗಿ ದರ್ಶನ್ ಮಾಡ್ಕೊಂಡಂತಹ ಎಡವಟ್ಟು, ಅವರ ಸುತ್ತಮುತ್ತ ಇದ್ದವರು ಮಾಡಿದಂತಹ ಎಡವಟ್ಟುಗಳು, ಹಾಗೆಯೇ ಹೈಕೋರ್ಟ್ನಿಂದ ಆದಂತಹ ಲೋಪ ಇರಬಹುದು, ಇದೆಲ್ಲವನ್ನ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಮನದಟ್ಟಾಗೋ ರೀತಿಯಲ್ಲಿ ವಾದವನ್ನ ಮಂಡಿಸುವ ಮುಖೇನವಾಗಿ ಇವತ್ತು ಹೈಕೋರ್ಟ್ ಕೊಟ್ಟಿದ್ದಂತಹ ಜಾಮೀನನ್ನ ರದ್ದುಪಡಿಸುವಲ್ಲಿ ವಕೀಲರ ವಾದವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತು ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ರು, ಆದರೆ ಅದು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ, ಫಲ ಕೊಟ್ಟಿಲ್ಲ ಅನ್ನೋದು ಇವತ್ತಿನ ಬೆಳವಣಿಗೆಯಿಂದ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲಾ ಆರೋಪಿಗಳ ಬಂಧನ. ಪ್ರಕರಣದ 7 ಮಂದಿ ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ A1 ಪವಿತ್ರ ಗೌಡ, A2 ದರ್ಶನ್, ಹಾಗೆಯೇ ಲಕ್ಷ್ಮಣ್, ಪ್ರದೋಷ್, ನಾಗರಾಜ್, ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಜಗದೀಶ್ ಮತ್ತು ಅನುಕುಮಾರ್, ಒಟ್ಟು 7 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆ ಪೈಕಿ 2 ಆರೋಪಿಗಳು ಚಿತ್ರದುರ್ಗದಿಂದ ಇನ್ನೂ ಕೂಡ ಬರಬೇಕಿದೆ. ಪೊಲೀಸರು ಅವರನ್ನ ವಶಕ್ಕೆ ತಗೊಂಡು ಬಂಧಿಸಿ ಅವರನ್ನ ಕರೆತರ್ತಾ ಇದ್ದಾರೆ. ಇಲ್ಲಿರುವಂತಹ 5 ಆರೋಪಿಗಳು ಕೋರ್ಟ್ ಮುಂದೆ ಇನ್ನೇನು ಅಂದ್ರೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಅವರ ನಿವಾಸದಲ್ಲಿ. ಇದು ಪ್ರಕರಣದ A7 ಆಗಿರುವಂತಹ ಜಗದೀಶ್ನನ್ನ ಬಂಧಿಸಿ ಪೊಲೀಸರು ಕರೆದೊಯ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಪ್ರಕರಣದ 7ನೇ ಆರೋಪಿ ಆಗಿರುವಂತಹ ಜಗದೀಶ್, ಆತನ ನಿವಾಸದಿಂದ ಆತನನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನುಕುಮಾರ್ ತಾಯಿ ಕಣ್ಣೀರನ್ನ ಹಾಕಿ ಮಗನನ್ನ ಕಳಿಸ್ಕೊಟ್ರು. ಇನ್ನೇನ್ ಮಾಡೋಕ್ಕಾಗುತ್ತೆ, ಅಸಹಾಯಕ ಜೀವ. ಮಗ ಮಾಡಿದಂತಹ ತಪ್ಪು, ಅಭಿಮಾನ, ಅತಿರೇಕ ಆಗಿ, ಹುಚ್ಚಾಟ ಆಗಿ ಒಬ್ಬನ ಜೀವ ತೆಗೆದು ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿದ್ದು ಬೇಲ್ ಮೇಲೆ ಆಚೆ ಬಂದು ಮತ್ತೆ ಜೈಲ್ ಪಾಲಾಗ್ತಾ ಇರೋದಿದೆಯಲ್ಲ, ಅವರ ಕುಟುಂಬಸ್ಥರಿಗೆ ಆ ನೋವನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಗಮನಿಸ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ. ಇನ್ನೇನು ಕೆಲವೇ ನಿಮಿಷಗಳು ಅಂತ ಅನ್ಸುತ್ತೆ ಕರ್ಕೊಂಡು ಹೋಗೋದಕ್ಕೆ ಆರೋಪಿಗಳನ್ನ. ಮತ್ತಷ್ಟು 2 ಆರೋಪಿಗಳನ್ನು ಹೊರತುಪಡಿಸಿ ಅನುಕುಮಾರ್ ಮತ್ತು ಜಗದೀಶ್ ಬಂಧನ ಪ್ರಕ್ರಿಯೆ ಬಾಕಿ ಇರತಕ್ಕಂಥದ್ದು. ಇವರ ಒಂದು ಬಂಧನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿ ತದನಂತರ ಚಿತ್ರದುರ್ಗದಿಂದ ಕರೆತರ್ತಕ್ಕಂಥದ್ದು. ಈಗಾಗಲೇ 5 ಆರೋಪಿಗಳನ್ನ ಪೊಲೀಸರು ಮೆಡಿಕಲ್ ಟೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೋಷ್ ಮತ್ತು ನಾಗರಾಜ್ನನ್ನ ಅಧಿಕೃತವಾಗಿ ಬಂಧನಗೊಳಿಸಿರ್ತಕ್ಕಂಥ ಪೊಲೀಸರು ಈಗಾಗಲೇ ರಿಮಾಂಡ್ ಅಪ್ಲಿಕೇಶನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ 5 ಆರೋಪಿಗಳನ್ನ ನೇರವಾಗಿ ಈಗಾಗಲೇ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರೆತರೋದಕ್ಕೆ ಎಲ್ಲ ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಂಗಳೂರಿನ ಜಡ್ಜ್ ಈರಪ್ಪಣ್ಣ ಪವಡಿ ನಾಯಕ್ ಅವರ ನಿವಾಸಕ್ಕೆ, ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿ ಇರತಕ್ಕಂಥ ನ್ಯಾಯಾಧೀಶರ ನಿವಾಸಕ್ಕೆ ನೇರವಾಗಿ ಕರೆತರಲಿದ್ದಾರೆ. ಈಗ ಸಮಯ 5:56. ತದನಂತರದಲ್ಲಿ ಒಂದು 3/4 ಗಂಟೆ 40-45 ನಿಮಿಷದ ಅವಧಿಯ ಒಳಗೆ ಅವರು ನ್ಯಾಷನಲ್ ಗೇಮ್ಸ್ ವಿಲೇಜ್ ಅನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ದರ್ಶನ್ ಅಂಡ್ ಗ್ಯಾಂಗ್ನ 5 ಆರೋಪಿಗಳನ್ನ ಈಗಾಗಲೇ ಕರೆತರೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಪೊಲೀಸರು. ಆ ಬಳಿಕ ನ್ಯಾಯಾಧೀಶರ ಮುಂದೆ 5 ಆರೋಪಿಗಳನ್ನ ಹಾಜರುಪಡಿಸಿ ತದನಂತರದಲ್ಲಿ ಅವರನ್ನ ಜೈಲಿಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಗೆ ಪೊಲೀಸರು ಮುಂದಾಗಬೇಕಿದೆ. ಮಧುಶ್ರೀ,
ಇನ್ನು ಶಿವಪ್ರಸಾದ್, ಈ ಠಾಣೆಯ ಸುತ್ತಮುತ್ತ ಅಭಿಮಾನಿಗಳೇನಾದರೂ ಬಂದಿದ್ದಾರಾ, ಪೊಲೀಸ್ ಭದ್ರತೆ ಹೇಗಿದೆ ಅಂತ ಹೇಳಿ? ಯಾಕಂದ್ರೆ ಗಮನಿಸ್ತಾ ಇದ್ದೀವಿ, ದರ್ಶನ್ ಎಲ್ಲಿ ಹೋಗ್ತಾರೋ ಅಲ್ಲಿ ಅಭಿಮಾನಿಗಳ ದಂಡು ಇದ್ದೇ ಇರುತ್ತೆ. ಬೆಳಿಗ್ಗೆ ಅವರ ನಿವಾಸದ ಹತ್ರ ಹೋಗಿದ್ರು, ಅದಾದ್ಮೇಲೆ ಹೊಸಕೆರೆಹಳ್ಳಿ ಹತ್ರ ಬಂದ್ರು, ಈಗ ಠಾಣೆ ಹತ್ರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಂತೆ ಕಂಡು ಬರ್ತಾ ಇದೆಯಾ? ಮಧುಶ್ರೀ, ದರ್ಶನ್ನ ಯಾವಾಗಲೇ ಪೊಲೀಸರು ಬಂಧನ ಮಾಡಿದಂತ ಹಿಂದೆ ಬಂಧನಗೊಳಿಸಿದಂತ ಪ್ರಕ್ರಿಯೆಯಲ್ಲಾಗಿರ್ಬೋದು, ಕೋರ್ಟ್ಗೆ ಕರೆತರುವಂತ ಪ್ರಕ್ರಿಯೆಯಲ್ಲಾಗಿರ್ಬೋದು, ತದನಂತರದಲ್ಲಿ ಅವ್ರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಟಂತ ಬಳಿಕ ಸುದೀರ್ಘವಾಗಿ ವಿಚಾರಣೆಯನ್ನ ಅವ್ರನ್ನ ಮಾಡ್ತಿದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಕಸ್ಟಡಿ ಅವಧಿಯಲ್ಲಿ ಇದ್ದಾಗಲೂ ಕೂಡ ಪ್ರತಿದಿನವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂದೆ ದರ್ಶನನ್ನ ನೋಡೋದಕ್ಕೆ ಅಂತೇಳಿ ಅವರ ಅಭಿಮಾನಿಗಳು ಆಗಮಿಸಿದ್ದು ಸಾಮಾನ್ಯ ಆಗಿತ್ತು. ಇಂದು ಕೂಡ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಬಂದಂತ ಬಳಿಕ ಅವರನ್ನ ಕರೆತರುವಂತ ಪ್ರಯತ್ನ ಪೊಲೀಸರು ಮಾಡಿದ್ರು. ಬಂಧನಗೊಳಿಸುವಂತ ಪ್ರಕ್ರಿಯೆ ಮಾಡಿ ಕರೆತರುವಾಗಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿ ನಿವಾಸದಲ್ಲಿ ಕೂಡ ಅಪಾರ್ಟ್ಮೆಂಟ್ ನ ಮುಂದೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನ ಮುಂದೆ ಜಮಾವಣೆಗೊಂಡಿದ್ರು. ತದನಂತರದಲ್ಲಿ ಸಿಕ್ಕಿ ಹಚ್ಚಿಕೊಟ್ಟು ಪೊಲೀಸರು ಅವರೆಲ್ಲರೂ ಕೂಡ ಕೆದರಿಸಿ ಅಲ್ಲಿಂದ ಕನ್ವೆನ್ಸ್ ಮಾಡಿ ಅಹಿತಕರ ಘಟನೆಗಳಿಗೆ ಎಡೆಮಾಡಿಕೊಡದಂತೆ ಅವ್ರಿಗೆ ಸುರಕ್ಷಿತವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತರುತ್ತಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 500ರಿಂದ 600ಕ್ಕೂ ಹೆಚ್ಚು ಜನ ದರ್ಶನ್ ಅಭಿಮಾನಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಳ್ತಾನೆ ಇದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ಅವರ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರ್ತಕ್ಕಂಥದ್ದು. ದರ್ಶನ್ ಅನ್ನ ನೋಡ್ಬೇಕು ಅಂತೇಳಿ ಅವರ ಅಭಿಮಾನಿಗಳಿಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಳಿಸಿದ್ದಾರೆ. ಆದಾಗ್ಯೂ ಕೂಡ ಪೊಲೀಸರು ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಂಡಿರ್ತಕ್ಕಂಥ ಅಭಿಮಾನಿಗಳನ್ನ ಚದುರಿಸುವಂತ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಒಂದೆಡೆ ಪೊಲೀಸರು ಅಭಿಮಾನಿಗಳನ್ನ ಒಂದ್ ಕಡೆ ಕಳಿಸ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾನೆ ಹೋಗ್ತಿದೆ. ಅವರೆಲ್ಲರೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪೊಲೀಸರು ಕಳಿಸುವ ಸಾಹಸದಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂದೆ ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ. ಟ್ರಾಫಿಕ್ ಪೊಲೀಸರು ಕೂಡ, ಸಂಚಾರ ಪೊಲೀಸರು ಕೂಡ ಈಗಾಗಲೇ ಟ್ರಾಫಿಕ್ ಅನ್ನು ಕೂಡ ನಿಯಂತ್ರಣ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಅನ್ನಪೂರ್ಣೇಶ್ವರ ನಗರ ಠಾಣೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಅವರ ಅಭಿಮಾನಿಗಳನ್ನ ಚದುರಿಸುವಂತ ಪ್ರಕ್ರಿಯೆಯಲ್ಲಿ ಪೊಲೀಸರು ತೊಡಗಿದ್ರೆ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು 100ಕ್ಕೂ ಹೆಚ್ಚು ಪೊಲೀಸರ ತಂಡ ಏನಿದೆ ಅವರು ರಿಮಾಂಡ್ ಅಪ್ಲಿಕೇಶನ್ ಸೇರಿದಂತೆ ಅರೆಸ್ಟ್ ಪ್ರಕ್ರಿಯೆಗಳನ್ನ ಕೈಗೊಂಡಿದ್ದಾರೆ. ಆ ಬಳಿಕ ಮೆಡಿಕಲ್ ಟೆಸ್ಟ್ ಪ್ರಕ್ರಿಯೆಗಳನ್ನು ಕೂಡ 5 ಆರೋಪಿಗಳು ಕೂಡ ಮುಗಿಸಿರ್ತಕ್ಕಂಥದ್ದು. ಈ 5 ಆರೋಪಿಗಳನ್ನ ನೇರವಾಗಿ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಇಂದು ಸಂಜೆ 7 ಗಂಟೆ ಸುಮಾರಿಗೆ ಅವರನ್ನ CCH 64ರ ಜಡ್ಜ್ ಈರಪ್ಪಣ್ಣ ಪೌಡಿ ನಾಯಕರವರ ನಿವಾಸಕ್ಕೆ ಹಾಜರುಪಡಿಸಿದ್ದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕು, ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು ಮಧುಶ್ರೀ. ಈ ಕ್ಷಣಕ್ಕೆ ಶಿವಪ್ರಸಾದ್ ಅಲ್ಲಿ ಏನಾಗ್ತಾ ಇದೆ? ಪೊಲೀಸ್ ವಾಹನವನ್ನ ಕೂಡ ಗಮನಿಸ್ತಾ ಇದ್ದೀವಿ, ಆರೋಪಿಗಳನ್ನ ಕರೆತರ್ತಾ ಇದ್ದಾರೆ ವೆಹಿಕಲ್ ಹತ್ರ, ಹೇಗೆ ಅಂತ ಶಿವಪ್ರಸಾದ್? ಇನ್ನೊಂದು 10ರಿಂದ 15 ನಿಮಿಷಗಳ ಅವಧಿಯ ಒಳಗೆ ಆರೋಪಿಗಳ ಅರೆಸ್ಟ್ ಪ್ರಕ್ರಿಯೆಗಳನ್ನು ಕೂಡ ಪೊಲೀಸರು ಮುಗಿಸಿರ್ತಕ್ಕಂಥದ್ದು. ಒಂದು ರಿಮಾಂಡ್ ಅಪ್ಲಿಕೇಶನ್ ಸೇರಿದಂತೆ ಇನ್ನಿತರ ಅಂದ್ರೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಒಂದಷ್ಟು ದಾಖಲೆಗಳನ್ನ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ 2 ಆರೋಪಿಗಳನ್ನ ಹೊರತುಪಡಿಸಿ ಅನುಕುಮಾರ್ ಮತ್ತು ಜಗದೀಶ್ರನ್ನ ಇನ್ನೂ ಕೂಡ ಚಿತ್ರದುರ್ಗದಿಂದ ಕರೆತರ್ತಿದ್ದಾರೆ. ಅವರ ಅರೆಸ್ಟ್ ಪ್ರಕ್ರಿಯೆಗಳನ್ನು ಕೂಡ ಪೂರ್ಣಗೊಳಿಸಬೇಕು. ಆ ಬಳಿಕ ಮೆಡಿಕಲ್ ಟೆಸ್ಟ್ಗಳನ್ನ ಮಾಡಬೇಕಾಗಿರುತ್ತೆ. 2 ಆರೋಪಿಗಳನ್ನ ಹೊರತುಪಡಿಸಿ 5 ಆರೋಪಿಗಳನ್ನ, ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 5 ಆರೋಪಿಗಳೇನಿದ್ದಾರೆ, ಈ 5 ಆರೋಪಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳನ್ನ, ರಿಮಾಂಡ್ ಅಪ್ಲಿಕೇಶನ್ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ 10ರಿಂದ 15 ನಿಮಿಷಗಳ ಅವಧಿಯ ಒಳಗೆ 5 ಆರೋಪಿಗಳನ್ನ ಪೊಲೀಸ್ ಮಿನಿ ಬಸ್ ಏನಿದೆ ಆ ಬಸ್ನ ಒಳಭಾಗಕ್ಕೆ ಕರ್ಕೊಂಡು ಬಂದು ಆನಂತರದಲ್ಲಿ ಅವರನ್ನ 7 ಗಂಟೆ ಸುಮಾರಿಗೆ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿ ಇರ್ತಕ್ಕಂಥ CCH 64ರ ಜೈಲ್ನ ನಿವಾಸದಲ್ಲಿ ಅವರೆಲ್ಲರೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆರೋಪಿಗಳಾಗಿರ್ತಕ್ಕಂಥ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೂಷ್ ಮತ್ತು ನಾಗರಾಜ್ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಿದ್ದಾರೆ ಮಧುಶ್ರೀ. ಓಕೆ, ಧನ್ಯವಾದ ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ.